ಅಣ್ಣ ಹಾಯ್ ಇದೆಯಾ ಬಾ ಕುತ್ಕೋ. ಕುತ್ಕೊಳ್ಳೋಕೆಲ್ಲ ಟೈಮ್ ಇಲ್ಲ. ಅಮ್ಮು ಅಲ್ಲಿದ್ದಾಳೆ? ಅಮೂಲ್ಯನ ಯಾಕೆ? ಅವ್ಳು ಫ್ರೀ ಇದ್ಲು ಅಂದ್ರೆ ನಂಗೆ ಜ್ಯುವೆಲರಿ ಶಾಪಿಂಗ್ ಹೋಗ್ಬೇಕಿತ್ತು. ಜ್ಯುವೆಲರಿ ಶಾಪಿಂಗ್ ಯಾಕೆ? ಅಣ್ಣ ಮೊನ್ನೆ ನಾನು ಅಮ್ಮ ಟಿವಿ ನೋಡ್ತಾ ಇದ್ವಿ, ಅದ್ರಲ್ಲಿ ಜ್ಯುವೆಲರಿ ಆಡ್ ಬಂತು. ನಾ ಅಮ್ಮ ನೋಡಿ ತುಂಬಾ ಇಷ್ಟಪಟ್ರು. ನಿಜ ಹೇಳ್ಬೇಕು ಅಂತಂದ್ರೆ ಅಮ್ಮನ ಹತ್ರ ಜ್ಯುವೆಲ್ಸೇ ಇಲ್ಲ, ಅದಕ್ಕೆ ಕೊಡ್ಸೋಣ ಅಂತ. ಆದ್ಯ, ನೀನ್ ಯಾರನ್ನ ನಮ್ಮ ತಾಯಿ ಅನ್ಕೊಂಡು ಇಷ್ಟೊಂದು ಪ್ರೀತಿ ಕನ್ಸರ್ನ್ ತೋರಿಸ್ತಿದ್ಯಾ? ಅವ್ರ ನಮ್ಮ ತಾಯಿ ಅಲ್ಲ. ಈ ವಿಷಯ ನಿನಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಣ್ಣ ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅಮ್ಮಂಗ್ ಜ್ಯುವೆಲರಿ ಕೊಡ್ಸ್ತಾ ಇರೋದು ನಿಂಗೆ ಇಷ್ಟ ಇಲ್ವಾ? ಅಫ್ಕೋರ್ಸ್ ಅದ್ಯಾ, ಬಟ್ ಸದ್ಯಕ್ಕೇನು ಬೇಡ. ಈ ಐಡಿಯಾನ ಹೋಲ್ಡ್ ಮಾಡಿ, ನಾ ಹೇಳ್ತೀನಿ ಅವಾಗ ಕೊಡ್ಸು. ಯಾಕಣ್ಣ ಈ ತರ ಹೇಳ್ತಾ ಇದ್ಯಾ? ಯಾಕೆ ಕೊಡ್ಸ್ಬಾರ್ದು? ಕೊಡ್ಸಿದ್ರೆ ಏನ್ ತಪ್ಪು ಅಂತ? ತಪ್ಪೇನೂ ಇಲ್ಲ ಅದ್ಯಾ, ಸದ್ಯಕ್ಕೆ ಬೇಡ ಅಂತ. ಅದೇ ಯಾಕೆ ಬೇಡ ಅಂತ ಹೇಳಂದಲ್ಲ ಅದ್ಯಾ, ಸಮಯ ಬಂದಾಗ ಹೇಳ್ತೀನಿ. ಸದ್ಯಕ್ಕೆ ಬೇಡ ಅಷ್ಟೇ. ಯಾಕೆ ಕ್ವೆಶ್ಚನ್ ಮಾಡ್ತಿದ್ಯಾ? ಏನಣ್ಣ ನೀನು, ಇವತ್ ನಾ ಅಮ್ಮನಿಗೆ ಜ್ಯುವೆಲ್ಸ್ ಕೊಡ್ಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? 8 to 10 ಡಿಸೈನ್ಸ್ ಕೂಡ ಸೆಲೆಕ್ಟ್ ಮಾಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಇವಾಗ ಅಮ್ಮಂಗೆ ಏನ್ ಹೇಳಿ? ಅವ್ರು ಇವಾಗ ಬೇಜಾರು ಮಾಡ್ಕೊಳಲ್ವಾ? ಪಾಪ ಆದ್ಯ ವಿಕ್ರಾಂತ್ ಈ ಹೆಂಗಸ್ರೆ ತಮ್ಮ ತಾಯಿ ಅಂತ ಅನ್ಕೊಂಡಿದ್ದಾರೆ. ಸತ್ಯ ಗೊತ್ತಾದ್ಮೇಲೆ ಅದನ್ನ ಹೇಗೆ ರಿಸೀವ್ ಮಾಡ್ತಾರೋ ಏನೋ. ಈ ಹೆಂಗ್ಸ್ ಯಾರು? ನಮ್ಮನೆ ನಮ್ಮ ತಾಯಿ ಅಂತ ಹೇಳ್ಕೊಂಡು ಯಾಕೆ ಬಂದಿದ್ದಾರೆ? ಇವ್ರನ್ನ ಕಳ್ಸಿದ್ಯಾರು? ತೇಜಸ್ ಇರೋ ಜಾಗದಲ್ಲಿ ಸುಹಾಸಿನಿ ಅಮ್ಮನ ಓಲೆ ಸಿಗೋದಿಕ್ಕೆ ಹೇಗೆ ಸಾಧ್ಯ? Something is wrong. ಇದನ್ನ ಈಗಲೇ ಸುಹಾಸಿನಿ ಅಮ್ಮನ ಹತ್ರ ಕೇಳಿ ತಿಳ್ಕೊಳ್ಬೇಕು. ಮಾಡ್ತೀನಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ವೈಜಯಂತಿ, ವೈಜಯಂತಿ, ಹಾ, ನಾನು ಟ್ಯಾಬ್ಲೆಟ್ಸ್ ತಗೋಬೇಕು, 1 ಗ್ಲಾಸ್ ಬಿಸಿನೀರು ತಗೊಂಡ್ ಬಾ. ಸಲ್ಗೆ ಕೊಟ್ಟಿದ್ದಾರೆ ಅಂತ ತುಂಬಾ ಮೆರಿತಿದ್ಯಲ್ವಾ? ನನ್ನನ್ನೇ ತೆಗ್ಲಾಕಕ್ ನೋಡ್ತಿದ್ಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ಇವತ್ತು ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಇನ್ನೊಂದ್ಸಲ ಈ ಚಂದ್ರನ್ ವಿಷಯಕ್ಕೆ ಬರಲೇಬಾರ್ದು. ಇವತ್ತು ನಾನಾ ಅಥವಾ ನೀನಾ ಅಂತ ನೋಡೇ ಬಿಡ್ತೀನಿ. ಅಯ್ಯೋ, ಉರಿತಾ ಇದೆ ಅಮ್ಮ, ಉರಿ. ಅಯ್ಯೋ ದೇವ್ರೆ, ಉರಿತಾ ಇದೆ ತುಂಬಾ. ಅಪ್ಪ, ಎಷ್ಟು ಬಿಸಿನೀರು ಸುರಿದ್ಬಿಟ್ಟೆಲ್ಲ ನನ್ ಮೇಲೆ. ಉರಿತಾ ಇದೆ. ವೇದಾಂತ್, ವಿಕ್ರಾಂತ್.
ಏನಾಯ್ತು? ಯಾಕೆ ಕೂಕೋತಿದ್ದೀರಾ? ಏನು ಅಂತ ಹೇಳಿ ವೇದಾಂತ್, ಇವಳಿಗೆ ನನ್ನ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ ಅನ್ಸುತ್ತೆ. ಯಾರಿಗಮ್ಮ? ಈ ವೈಜಯಂತಿಗೆ ನನ್ ಬೆಚ್ಚಿಗಿರೋ ನೀರ್ ತಗೊಂಡ್ ಬಾ ಅಂದ್ರೆ ಕುದಿಯೋ ನೀರ್ ತಗೊಂಡ್ ಬಂದ್ಲು. ಇಷ್ಟೊಂದು ಬಿಸಿ ನೀರಲ್ಲಿ ಮಾತ್ರ ತೊಗೊಳಕ್ಕಾಗಲ್ಲ, ಸ್ವಲ್ಪ ಆರ್ಸ್ಕೊಂಡ್ ಬಾ ಅಂತ ಹೇಳಿದೆ. ಹೋಗಿ ಮತ್ತೆ ವಾಪಸ್ ತಗೊಂಡ್ ಬಂದ್ಲು, ಮತ್ತೆ ಕುದಿಯೋ ನೀರು ತಂದ್ಕೊಟ್ಟಿದ್ದಾಳೆ. ಯಾಕೆ ಈ ತರ ಮಾಡ್ತೀಯ ಅಂತ ಅವಳು ನನ್ ಪ್ರಶ್ನೆ ಮಾಡಿದೆ. ಅದಕ್ಕೆ ಆಗಲ್ಲ ಅಂತ ನನ್ ಮೈ ಮೇಲೆ ಬಿಸಿನೀರು ಚೆಲ್ಬಿಟ್ಲು. ಹುರಿತಾ ಇದೆ. ಅಯ್ಯೋ ವೇದಾಂತ್, ಇದೇ ಫಸ್ಟ್ ಟೈಮ್ ಅಲ್ಲಪ್ಪ, ಈ ತರ ತುಂಬಾ ಸತಿ ಮಾಡಿದಾಳೆ. ಒಂದ್ ಮಾತು ನೆನ್ಪಿಟ್ಕೋ ವೇದಾಂತ್, ಅವಳಿ ಮನೆ ಕೆಲ್ಸದೋಳು, ನಿಮ್ ತಾಯಿ ಅಲ್ಲ. ನೀವೆಲ್ರೂ ಅವಳನ್ನ ಅಮ್ಮ ಅಮ್ಮ ಅಂತ ಕರೆದು ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ. ಅದಕ್ಕೆ ಇವಳು ಇಷ್ಟೊಂದು ಹೆಚ್ಚಿಕೊಂಡಿರೋದು, ನನಗ್ ಮರ್ಯಾದೆ ಕೊಡದೆ ಮಾತಾಡ್ತಾ ಇರೋದು. ಇದೇ ತರ ಆದ್ರೆ ನಾನು ಈ ಮನೆಯಲ್ಲಿ ಹೇಗಿರ್ಲಿ ವೇದಾಂತ್? ವೇದಾಂತ್, ನಿನಗೆ ಅವಳು ಬೇಕಾ ಇಲ್ಲ ನಿನ್ ತಾಯಿ ಬೇಕಾ? ಯೋಚನೆ ಮಾಡು. ಇಲ್ಲ ವೇದಾಂತ್ ಅವ್ರೆ, ಅವರು ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಹತ್ರ ಏನು ಮಾಡಿಲ್ಲ. ಸಾಕು ಸುಮ್ಮನೆ. ನಮ್ಮಮ್ಮ ಹೇಳ್ತಿದ್ದಾರೆ ಅಂದ್ರೆ ಅದು ಖಂಡಿತವಾಗ್ಲೂ ಸತ್ಯನೇ ಇರುತ್ತೆ. ಯಾಕಂದ್ರೆ ನನ್ನ ತಾಯಿ ಯಾವತ್ತೂ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಕೆಲಸ ಮಾಡಿ, ನೀವೇನು ಮುಂದೆ ಮನೇಲಿ ಇರಬೇಡಿ. ನಿಮಗೆ ಹೊರಗಡೆ ಬೇರೆ ಎಲ್ಲಾದ್ರೂ ಉಳಿಯೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಹೊರಟ್ಬಿಡಿ. ಇಲ್ಲಪ್ಪ, ನನ್ನ ಹತ್ರ ಇವ್ರಿಗೇನು ಮಾಡಿಲ್ಲ. ಯಾವತ್ತೂ ನೋವಾಗೋ ತರ ನಡ್ಕೊಂಡಿಲ್ಲ. ಬೇಕಾದ್ರೆ ಅಮೂಲ್ಯ ಅವ್ರನ್ನ ಕೇಳಿ. ಸಾಕು ಸುಂದರಿಮಾ, ಇನ್ನು ಮುಂದೆ ಮನೆ ನಿಮಗೆ ಜಾಗ ಇಲ್ಲ. ಈ ಪ್ರಶ್ನೆಗೆ ಖಂಡಿತವಾಗ್ಲೂ ಉತ್ತರ ಇದೆ ಅಮ್ಮ. ಆದ್ರೆ ಅದನ್ನ ನೀವು ಹೇಗೆ ರಿಸೀವ್ ಮಾಡ್ತೀರಾ ಅಂತ ನನ್ಗೆ ಗೊತ್ತಿಲ್ಲ. ನಮ್ಮಮ್ಮ ಅಂತ ಹೇಳ್ಕೊಂಡು ಯಾರ ಆಶ್ರಮದಿಂದ ಬಂದಿದಾರೋ ಅವ್ರ ನಮ್ಮಮ್ಮನೇ ಅಲ್ಲ. ಆ ಹೆಂಗಸು ನನ್ನ ತಾಯಿ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ನಮ್ಮೆಲ್ಲರ ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ, ಮೋಸ ಮಾಡಿದ್ದಾರೆ. ವೇದಾಂತ್ ಅವ್ರೆ, ನಿಮ್ಗಿದೆಲ್ಲ
ಹೌದಮ್ಮ, ಆ ಹೆಂಗಸು ತೇಜಸ್ ಕಡೆಯವರು, ಅವನೇ ಇವ್ರನ್ನ ಮನೆ ಕಳಿಸಿರೋದು. ಅಮ್ಮ, ನೀವು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ರು ನನಗೆ ಗೊತ್ತು. ಆ ಹೆಂಗಸು ಮನೆಗೆ ಸುಳ್ಳು ಹೇಳ್ಕೊಂಡು ಬಂದಿರೋದಕ್ಕೂ, ನಾನು ನಿಮ್ಮನ್ನ ಮನೆಯಿಂದ ಹೊರಗಡೆ ಹೋಗಿ ಆಫೀಸಲ್ಲಿ ಇರಿ ಅಂತ ಹೇಳ್ತಿರೋದಕ್ಕೂ ಏನ್ ಕನೆಕ್ಷನ್ ಅಂತ ತಾನೆ? ಖಂಡಿತವಾಗ್ಲೂ ಕನೆಕ್ಷನ್ ಇದೆಯಪ್ಪ. ನಮ್ಮ ಮನೆಗೆ ನನ್ನ ತಾಯಿ ಅಂತ ಹೇಳ್ಕೊಂಡ್ ಬಂದಿರೋ ಹೆಂಗಸು, ಆಕೆ ಯಾರು, ಅವ್ರ ಇಂಟೆನ್ಷನ್ ಏನು, ಅವ್ರ ಹಿಂದೆ ಯಾರ್ಯಾರಿದ್ದಾರೆ, ಇದನ್ನೆಲ್ಲ ಕಂಡು ಹಿಡಿದು ಸಾಕ್ಷಿ ಸಮೇತ ಅವ್ರನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೇಕು. ಅಲ್ಲಿವರೆಗೂ ನೀವು ಮನೇಲಿರೋದು ಸೇಫ್ ಅಲ್ಲ, ಹೊರಗಡೆ ಇರೋದೇ ಬೆಟರ್. ನೀವು ಮೊದಲೇ ಸಾಕಷ್ಟು ಎಮೋಷನಲ್ ಟ್ರಾಮಾನ ಅನುಭವಿಸಿದ್ದೀರ. ಅಮ್ಮ, ಫಾರ್ ಸಮ್ ರೀಸನ್ ಇದರಿಂದ ನಿಮಗೆ ತೊಂದರೆ ಆಗ್ಬೋದು ಅಂತ ನನಗನ್ಸ್ತದೆ. ಅದಕ್ಕೆ ಇದೆಲ್ಲ ಸಾರ್ಟ್ ಔಟ್ ಆಗೋವರೆಗೂ ನೀವು ಮನೆಯಿಂದ ಹೊರಗಿರೋದೇ ಬೆಟರ್. ಅಮ್ಮ, ಹಾಗೆ ಇನ್ನೊಂದು ವಿಷಯ, ಈ ಸತ್ಯ ಅಮೂಲ್ಯಂಗೆ ನಿಮ್ಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ನೀವು ಯಾರಿಗೂ ಹೇಳೋದಕ್ಕೆ ಹೋಗ್ಬಿಡಿ. ಆಯ್ತಪ್ಪ, ಹೇಳಲ್ಲ. ಅಮ್ಮ, ನನ್ನ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗಿ ನೋವಿಗೆ ಸೂಜಿ ಮದ್ದು ಅನ್ನೋ ಗಾದೆ ಮಾತು ನಿಜಾನೇ ಆಗ್ಬಿಡ್ತು. ವೇದಾಂತ್ ಕೊನೆಗೂ ವೈದೇಹಿನ ಮನೆಯಿಂದ ಆಚೆ ಹಾಕ್ಬಿಟ್ಟ. ರೀ, ನನಗಿವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ತರ ಖುಷಿ ನಾವೆಷ್ಟು ದಿನ ಆಗಿತ್ತಲ್ವಾ ಅನ್ಭವಿಸಿ. ನೀವೇನೇ ಹೇಳಿ, ವೇದಾಂತ್ಗೆ ಈ ಥರ ತಾಯಿ ಸೆಂಟಿಮೆಂಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ವೇದಾಂತ್ ನನ್ನ ಕಣ್ಣಿಗೆ ಶ್ರವಣ ಕುಮಾರನ್ ಥರ ಕಾಣಿಸ್ಬಿಟ್ಟ. ಈ ಕಾಲದಲ್ಲೂ ಈ ಥರ ಮಕ್ಕಳುಗಳಿದ್ದಾರೆ ಅಂದರೆ ನನಗಂತೂ ತುಂಬ ಆಶ್ಚರ್ಯ ಆಗುತ್ತೆ. ಪಾಪ ವೇದಾಂತ್ ತಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮೊಸಳೆ ಬಾಯಿ ಕೈ ಹಾಕು ಅಂದ್ರೂ ಹಾಕ್ತಾನೆ. ಅಂತೂ ಇಂತೂ ನಮ್ ದಾರಿಗೆ ಅಡ್ಡಾಗಿದ್ದ ವೈದೇಹಿನ ತನ್ನ ಮಗನ ಕೈಯಿಂದಾನೆ ಮನೆಯಿಂದ ಆಚೆ ಹಾಕ್ಸಿದಾಯ್ತು. ತೇಜಸ್, ಈಗ ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸ್ತಾ ಇದೆ. ಈ ಕೆಲಸ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಅದಿಷ್ಟು ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಟ್ರಿ. ನಿಜವಾಗ್ಲು ನಿಮ್ಮಿಂದ ಕಲಿಯೋದು ನನ್ಗೆ ತುಂಬಾನೇ ಇದೆ. ಅದಕ್ಕೆ ಹೇಳೋದು, ತಾಳ್ಮೆ ಇದ್ರೆ ಎಂಥವ್ರು ಬೇಕಾದ್ರೂ ತಲೆ ಕೆಳಗೆ ಮಾಡ್ಬೋದು. ನಿಜ. ಅದಕ್ಕೆ ಆ ವೇದಾಂತ್ ಇಷ್ಟೊಂದು ಫೂಲ್ ಅಂತ ಗೊತ್ತಿದ್ರೆ ಅವನ ಜೊತೆ ಗುದ್ದಾಡೋ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ಕೆಲಸನೂ ನಿಮ್ಮ ಹತ್ರನೇ ಮಾಡ್ಬೋದಾಗಿತ್ತು. ರೀ, ಯಾಕೆ ಸುಮ್ಮನೆ ಇದ್ದೀರಾ? ವೈದೇಹಿನ ಮನೆಯಿಂದ ಆಚೆ ಹಾಕಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಯಾಕಣ್ಣ? ಬರೀ ಇಷ್ಟಕ್ಕೆ ಸಂತೋಷ ಪಡಬೇಡಿ. ನಾವು ರೀಚ್ ಆಗೋ ಡೆಸ್ಟಿನೇಷನ್ ಇನ್ನೂ ತುಂಬ ದೂರ ಇದೆ.
ಮಾಡಬೇಕಾಗಿರೋ ಕೆಲಸ ಕೂಡ ಬಾಕಿ ಇದೆ. ನೋಡಿ, ವೇದಾಂತ್ಗೆ ಅವ್ರ ಅಮ್ಮ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಿದ್ದು ಒಳ್ಳೇದಾಯ್ತು. ನಾವು ಆ ವೀಕ್ನೆಸ್ನ ಇಟ್ಕೊಂಡು ದೊಡ್ಡ ಪ್ಲಾನ್ ಮಾಡಬೇಕು. ನಾನು ಹೇಳ್ದಂಗೆ ಮಾಡಿದ್ರೆ ಫೈನಲ್ ಆಟ ನಮ್ದೇ. ಆಸ್ತಿ ವಿಷಯದಲ್ಲಿ ಲಾಯರನ್ ಬರೋಕ್ಕೆ ಹೇಳಿರೋದು ನಂಗೆ ಚೂರು ಇಷ್ಟ ಆಗಲಿಲ್ಲ. ಹೌದಾ? ಏಕೆ? ಇದೆಲ್ಲ ಆಸ್ತಿ ನೀವೆಲ್ಲ ಸೇರ್ಕೊಂಡು ಸಂಪಾದನೆ ಮಾಡಿರೋದು. ಸಡನ್ ಆಗಿ ಅಮ್ಮನ ಹೆಸರಿಗೆ ಏನಕ್ಕೆ? ಮಾಡ್ತಿರೋದು ಅಮ್ಮನ ಹೆಸರು ತಾನೆ ಅದೇ, ಅದರಲ್ಲಿ ಪ್ರಾಬ್ಲಮ್ ಇದೆ. ಡಿಸಿಷನ್ ನಮಗೆ ಯಾರಿಗೂ ಹೇಳ್ದೇನೆ ತಗೊಂಡಿದ್ಯಲ್ಲ, ಅದೇ ಪ್ರಾಬ್ಲಮ್. ಅಟ್ಲೀಸ್ಟ್ ವಿಕೆಂಡಂಗಾದ್ರೂ ಗೊತ್ತಾ? ಅದೇ ನನ್ನ ಡಿಸಿಷನ್ನ ನೀನು ಯಾಕೆ ಡೌಟ್ ಪಡ್ತಿದ್ದೆ ನಾನು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಮೊದಲು ನಾನು ಏನೇ ನಿರ್ಧಾರ ತಗೊಂಡ್ರು ನೀವೆಲ್ಲರೂ ಅದನ್ನು ಒಪ್ಕೊಳ್ತೀವಿ. ಹೀಗೆ ಈ ಥರ ಮುಂಚೆ ನೀನು ಯಾವುದೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರ್ತಿತ್ತು, ಅದಕ್ಕೆ ಏನು ಕೇಳ್ತಾ ಇರಲಿಲ್ಲ. ಈಗಲೂ ನಾನು ತೊಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಮ್ಮ, ನೀನೇ ಹೇಳು, ಅಣ್ಣ ಮಾಡ್ತಾರೋ ಸರಿ ಇದೆಯಾ? ವೈಜಯಂತಿ ಅಮ್ಮನ ಕೂಡ ನನ್ಗೆ ಯಾರಿಗೂ ಹೇಳಿದೆ ಮನೆಯಿಂದ ಆಚೆ ಕಳಿಸ್ತಾರೆ. ಈಗ ತನ್ನ ಹೆಸರಿರೋ ಆಸ್ತಿನೆಲ್ಲ ವೈದೇಹಿ ಅಮ್ಮನ್ ಬರೀತಾ ಇದ್ದಾನೆ. ನಾವೆಲ್ಲ ಅಲ್ಲೇ ಇದ್ವಿ ತಾನೆ, ಒಂದು ಮಾತು ಕೇಳಿ ಡಿಸಿಷನ್ ತಗೋಬೋದಿತ್ತು ಅಲ್ವಾ? ನಿನ್ನ ಆಸೆಗೂ ಒಂದು ಮಿತಿ ಇರಬೇಕು. ನಾನು ಅವನ ಸ್ವಂತ ಚಿಕ್ಕಮ್ಮ, ನನ್ನಿಂದನೇ ಅವನ ಹತ್ರ ಒಂದು ಅಡಿ ಆಸ್ತಿನ ಕೂಡ ಬರ್ಸ್ಕೊಳ್ಳೋದಕ್ಕಾಗಿಲ್ಲ. ಅಂಥದ್ರಲ್ಲಿ ಇಡೀ ವಸಿಷ್ಠ ಫ್ಯಾಮಿಲಿ ಆಸ್ತಿನ ನೀನು ಬರ್ಸ್ಕೊಂಡ್ ಬಿಡ್ತೀಯಾ? ವೇದಾಂತ್ ಹತ್ರ ನಾನ್ ನಿನ್ನ ಬಗ್ಗೆ ಏನಾದ್ರೂ ಹೇಳಿದ್ರೆ ನಿನ್ನ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಕೂಲ್ ಸುಹಾಸಿನಿ, ಕೂಲ್. ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ಆರಾಮಾಗಿರು. ನಿನಗೆ ಬೇಕಾದ್ರೆ ಯಾವ್ದಾದ್ರೂ ಜಾಗನ ನಾನು ನಿನಗೆ ಗಿಫ್ಟಾಗಿ ಕೊಡ್ತೀನಿ. ಏಯ್ ಚಂದ್ರ, ಯಾರ ಹತ್ರ ಮಾತಾಡ್ತಾ ಇದೀಯಾ ಅನ್ನೋ ನಿಗಾ ಇರ್ಲಿ. ಆಸ್ತಿ ನಿನ್ ಹೆಸರಿಗೆ ಬರುತ್ತೆ ಅಂತ ಓವರ್ ಆಗಿ ರಿಯಾಕ್ಟ್ ಮಾಡಬೇಡ. ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನೀನ್ ಹೇಳ್ದಾಗೆಲ್ಲ ನಾನು ಕೇಳ್ತೀನಿ ಅಂತಾನೂ ಅನ್ಕೋಬೇಡ. ಹೇಳಿ ಕೇಳಿ ನನ್ನ ಹೆಸರು ಸುಹಾಸಿನಿ. ಈ ಚಂದ್ರನ್ ಹೆದರಾಕೊಂಡವರಲ್ಲ, ನನಗೆ ಗೊತ್ತಿಲ್ಲ ಏನಾದ್ರು ಅಂತ. ನೀನೊಬ್ಳು ಬಾಕಿ ಇದೆಯಾ ಈಗ? ಸುಹಾಸಿನಿ, ಒಂದು ವಿಷಯ ನೆನ್ಪು ಮಾಡ್ಕೋ, ಆ ಧ್ರುವನ್ ಕತೆ ಏನಾಯ್ತು ಅಂತ. ವೇದಾಂತ್ ಕತೆ ಏನಾಯ್ತು ಅಂತ ಗೊತ್ತಿದ್ಯಾ?
ಸರ್ ನೀವು ಓದೋ ಅವಶ್ಯಕತೆ ಇಲ್ಲ, ನೀವು ಕರೆಕ್ಟಾಗಿ ಮಾಡ್ಕೊಂಬಂದಿರ್ತೀರೋ ಅನ್ನೋ ನಂಬಿಕೆ ನನಗಿದೆ. ಏನು ಸೈನ್ ಮಾಡ್ಬೇಕು ಹೇಳಿ, ಅದು ಸೈನ್ ಮಾಡ್ತೀನಿ. ಸಾರಿ ವೇದಾಂತ್, ಈ ವಿಷಯದಲ್ಲಿ ಸುಮ್ಮನೆ ಏನೂ ಮಾಡೋದಕ್ಕಾಗಲ್ಲ. ಹಾಗಂತ ನಿಮ್ಮ ಮಾತನ್ನ ಅಡ್ವಾಂಟೇಜಾಗೂ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ವಿಲ್ ಸೈನ್ ಮಾಡೋದಕ್ಕೆ ಮುಂಚೆ ಯಾರು ವಿಲ್ ಮಾಡ್ತಾರೋ ಅವ್ರಿಗೆ ಓದ್ ಹೇಳ್ಬೇಕು ಅಂತ ಕಾನೂನಿದೆ. ಕಾನೂನು ಮೀರಿ ನಾವೇನು ಮಾಡೋದಕ್ಕಾಗಲ್ಲ. ಹಾಗೇನಾದ್ರೂ ಮಾಡಿದ್ರೆ ತಪ್ಪಾಗುತ್ತೆ. ಓ ಹೌದಾ? ಇಟ್ಸ್ ಓಕೆ, ಪ್ಲೀಸ್ ಹಾಗಾದ್ರೆ ಹೋಗಿ. ವೇದಾಂತ್ ವಸಿಷ್ಠನಾದ ನಾನು ಈ ಕೆಳಕಂಡ ನನ್ನ ಚಿರಾಸ್ತಿಯನ್ನು ನನ್ನ ತಾಯಿಯವರಾದ ಶ್ರೀಮತಿ ವೈದೇಹಿ ಸೂರ್ಯನಾರಾಯಣ ಅವರಿಗೆ ಹೆಸರಿಗೆ ಸಂಪೂರ್ಣ ಮನಸ್ಸಿನಿಂದ ಬರೆಯುತ್ತಿದ್ದೇನೆ. ಆಸ್ತಿಗಳ ವಿವರ: ಏರ್ಪೋರ್ಟ್ ಬಳಿ ಇರುವ 20 ಎಕರೆ 20 ಗುಂಟೆ ಜಮೀನು ಮತ್ತು ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಸರ್ವೆ ನಂಬರ್ 34ರ ಬಳಿ ಇರುವ 152 ಎಕರೆ ಫಾರ್ಮ್ ಹೌಸ್, ಸಿಟಿ ಸೆಂಟರ್ನಲ್ಲಿರುವ ವಸಿಷ್ಠ ಶಾಪಿಂಗ್ ಕಾಂಪ್ಲೆಕ್ಸ್, ಜಯನಗರದಲ್ಲಿರುವ ಸ್ಕೂಲ್ ಬಿಲ್ಡಿಂಗ್, ಪುಷ್ಪಗಿರಿ ಲೇಔಟ್ನಲ್ಲಿರುವ 10 2 BHK ಫ್ಲಾಟ್ಗಳು ಮತ್ತು ಇನ್ನಿತರ ಆಸ್ತಿಗಳನ್ನು ನನ್ನ ತಾಯಿಯವರಾದ ವೈದೇಹಿಯವರ ಹೆಸರಿಗೆ ಬರೆದಿರುತ್ತೇನೆ. ವೇದಾಂತ್, ತಾಯಿ ತನ್ನ ಮಕ್ಕಳಿಂದ ಪ್ರೀತಿ ಬಯಸ್ತಾರೋ ಹೊರತು ಆಸ್ತಿನಲ್ಲ. ಬೆಲೆ ಕಟ್ಟಕ್ಕಾಗದೇ ಇರೋಂಥ ಆಸ್ತಿಗಳು ನೀವಿರ್ಬೇಕಾದ್ರೆ ಆಸ್ತಿ ನನಗೆ ಯಾಕೆ? ಬೇಡಪ್ಪ, ಈ ಆಸ್ತಿ ಎಲ್ಲ ನನಗೆ ಬೇಕಾಗಿಲ್ಲ. ದಯವಿಟ್ಟು ಈ ವಿಲ್ನ ಕ್ಯಾನ್ಸಲ್ ಮಾಡಿಸು. ಅಮ್ಮ, ನೀವೇ ಇರುವಾಗ ನಮಗೆ ಆಸ್ತಿ ಎಲ್ಲ ಯಾವ ಲೆಕ್ಕ ಹೇಳಿ? ಆ್ಯಂಡ್ ಮೋರ್ ಓವರ್, ನಿಮ್ಮ ಹೆಸರಲ್ಲಿ ಯಾವ ಪ್ರಾಪರ್ಟೀಸ್ ಇಲ್ಲ, ನೀವೆಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಬೇಕು ಅಂತ ಥಾಟ್ ಬರೋದಿದೆಯಲ್ಲ, ಅದು ತಪ್ಪಾಗತ್ತೆ. ಅದಕ್ಕೆ POA ನಿಮ್ಮ ಹೆಸರು ಮಾಡಿಸ್ತಿರೋದು. ಏನು ಯೋಚನೆ ಮಾಡ್ತಿದ್ದೀರಮ್ಮ? ನಿಮ್ಮ ಹತ್ರ ಐಡೆಂಟಿಫಿಕೇಶನ್ ಪ್ರೂಫ್ ಇದೆಯಾ? ಹಾ ವೇದಾಂತ್, ID ಪ್ರೂಫ್ ಎಲ್ಲ ಆಶ್ರಮದಲ್ಲಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ತರಿಸ್ಕೊಡ್ತೀನಿ. ಹಾಂ, ಹಾಗೆ ಮಾಡಿ. ನಾಳೆನೇ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಬೇಡ. ಸರಿನಪ್ಪ, ನೀನು ಹೇಗೆ ಹೇಳ್ತೀಯೋ ಹಾಗಾಗಲಿ. ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಕಾಂತ, ಖರಾಬ್ ಕಾಂತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಖರಾಬ್ ಕಾಂತ. ನೀವೆಲ್ಲರೂ ನಾನು ಮಾಡ್ತಾ ಇರೋ ವಿಡಿಯೋಗೆ ಕಾತರದಿಂದ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮೆಲ್ಲರಿಗೂ ಡಿಸಪಾಯಿಂಟ್ ಮಾಡದೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ. ಚಳಿಗಾಲ ಮುಗಿದು ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಾ ಇರೋಂಥ ಟೈಮು.
ಚಳಿಗಾಲಕ್ಕೆ ಬಾಯ್ ಬಾಯ್ ಹೇಳಿ ಬೇಸಿಗೆಗಾಲಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋ ಅಂತ ದಿನ. ಆಕ್ಚುಲಿ ಇವತ್ತು ರಂಗೋಲಿ ಹಾಕಿ ಗಾಳಿಪಟ ಆಡಿಸಿ ಎಳ್ಳು ಬೆಲ್ಲ ತಿನ್ನೋ ಅಂತ ದಿನ ಕೂಡ. ಏನಪ್ಪ ಇವನು ಗೊತ್ತಿರೋದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂತ ತಲೆ ಕೆಡಿಸ್ಕೋಬೇಡಿ. ಈಗ ನನ್ನ ಸರೌಂಡಿಂಗ್ಸು ಈ ಸಡಗರ ಎಲ್ಲ ನೋಡಿದ್ರೆ ನಿಮ್ಗೆ ಆಲ್ರೆಡಿ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ವಾ, ತಿರ್ಗಾ ಮತ್ತೆ ಮತ್ತೆ ಹೇಳ್ತೀನಿ. ನಾನೀಗ ಖ್ಯಾತ ಬಿಸ್ನೆಸ್ ಅಮ್ಮನೇ ಹೇಳಿದ್ದು. ಅವಳೇನೋ ವೈದ್ಯಂತಿನ ಆಚೆ ಕಳಿಸೋದಕ್ಕೆ, ಅವಳು ಬಂದಿರೋದು ಅವಳು ಚಾಕರಿ ಮಾಡೋದಕ್ಕಲ್ಲ, ನನ್ನನ್ನ ನೋಡ್ಕೊಳ್ಳೋದಕ್ಕೆ. ಲೇ ಮುತ್ಕಿ, ಆಸ್ತಿ ಪತ್ರ ಒಂದು ನನ್ನ ಕೈಗೆ ಸಿಗಲಿ, ನಿನ್ನೆಲ್ಲ ನಿನ್ನ ಮೊಮ್ಮಕ್ಕಳನ್ನ ಬೀದಿಗೆ ನಿಲ್ಲಿಸಲಿಲ್ಲ ಅಂದರೆ ನನ್ನ ಹೆಸರು ಚಂದ್ರನೇ ಅಲ್ಲ. ವೇದ, ನನಗೊಂದು ಮಾತು ಹೇಳಿದೆ, ವೈದ್ಯಂತಿನ ಮನೆಯಿಂದ ಆಚೆ ಕಳಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವಳು ಯಾಕೋ ಆಚೆ ಕಳಿಸ್ದೆ? ಅವಳು ಈ ಮನೆ ಕೆಲಸದವಳಲ್ಲ ಕಣೋ, ನಾನು ಮಗಳಿದ್ದಾಗೆ. ಅವಳು ಈ ಮನೆಯಲ್ಲಿ ಇದ್ರೇನೆ ನಾನು ಇಲ್ಲಿರೋದು. ನೀವ್ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ? ನನಗೊಂದು 2 ದಿನ ಟೈಮ್ ಕೊಡಿ, ನಾನು ಅವ್ರನ್ನ ವಾಪಸ್ ಮನೆ ಕರ್ಕೊಂಡು ಬರ್ತೀನಿ. ಮೊದಲು ಆ ಕೆಲಸ ಮಾಡು.
ಅಮ್ಮ, ಇವತ್ತು ಸಂಕ್ರಾಂತಿ ಹಬ್ಬ, ಯಾರು ಮುಖ ಸಪ್ಪೆ ಮಾಡ್ಕೊಳ್ಳೋದು ಬೇಡ. ಎಲ್ರಿಗೂ ಎಳ್ಳು ಬೆಲ್ಲ ಹಂಚಮ್ಮ. ಸರಿ ಅಜ್ಜಿ. ಹಲೋ ಎವ್ರಿವಾನ್, ಯಾರು ಸಂಕೋಚ ಮಾಡ್ಕೋಬೇಡಿ. ಫುಲ್ ಬಿಂದಾಸ್ ಪಾರ್ಟಿ ಮಾಡಿ. ಇವತ್ತಿನ ದಿನ ಎಲ್ಲ ನಮ್ದೇ. Cheers everyone. ಕೂತ್ಕೊಳ್ಳಿ, ಎಂಜಾಯ್ ಮಾಡಿ. ಹೌದು ತೇಜಸ್, ಇಷ್ಟು ದಿನ ವೈದೇಹಿ ಗೆಟಪ್ ಹಾಕೊಂಡು ನನಗಂತೂ ಬೋರ್ ಆಗೋಗಿತ್ತು. ಆ ಮನೆಯಿಂದ ಯಾವಾಗ ಆಚೆ ಬರ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ಕೊನೆಗೂ ನಾವು ಅನ್ಕೊಂಡಂಗೆ ಆಯ್ತು. ಆ ವಶಿಷ್ಠ ಫ್ಯಾಮಿಲಿ ಆಸ್ತಿ ಈಸಿಯಾಗಿ ನಮ್ಮ ಹೆಸರಿಗೆ ಬಂತು. ಆ ವೈದೇಹಿನ ಮನೆಯಿಂದ ಆಚೆನೂ ಕಳ್ಸಾಯ್ತು. ಇನ್ನೇನೇ ಇದ್ರು ಅವ್ರನ್ನೆಲ್ಲ ಮುಗಿಸಿ ಮಣ್ಣು ಎಳೆಯೋದೇ ಬಾಕಿ ಇರೋದು. ಆ ದಿನನೂ ದೂರ ಇಲ್ಲ. ಅದಕ್ಕೆ ಆದಷ್ಟು ಬೇಗ ಅವ್ರನ್ನೆಲ್ಲ ಮುಗಿಸೋಕೆ ಪುರೋಹಿತರ ಹತ್ರ ಮುಹೂರ್ತ ಫಿಕ್ಸ್ ಮಾಡಿಸ್ತೀನಿ. ಅವರೆಲ್ಲರನ್ನು ಒಟ್ಟಿಗೆ ಕಳ್ಸೋಣ. ಬಟ್ ಸದ್ಯಕ್ಕೆ ನಮಗೆ ಗ್ರ್ಯಾಂಡ್ ಸಕ್ಸಸ್ನ ಎಂಜಾಯ್ ಮಾಡೋಣ. ಸರಿ ತೇಜಸ್. Cheers. What's up? What's up? Come on, music. ಡಿಂಗಾರೆ ಡಿಂಗಾ ಸಂದೆ ಡಿಂಗಾಲ ಉಡುದು ಹೊಡಿಬೇಕು ಚಪ್ಪಾಳ ಚಪ್ಪಾಳ. ಡಿಂಗಾರ ಡಿಂಗಾ ಸಂದೆ ಡಿಂಗಾಲ ಉಡುದು ಕುಣಿಬೇಕು ಅಪ್ಪಾಲ ತಿಪ್ಪಾಲ. ಡಿಂಗ್ ಡಾಂಗ್ ಬೆಲ್ ರಿಂಗ್ ಇನ್ ದ ಬೆಲ್ಲ. ಡಿಂಗ್ ಡಾಂಗ್ ಬೆಲ್ ರಿಂಗ್ ಇನ್ ದ ಬೆಲ್ಲ. ಡಿಂಗಾರೆ ಡಿಂಗಾ ಸಂದೆ ಡಿಂಗಾಲ ಉಡುದು ಹೊಡಿಬೇಕು ಚಪ್ಪಾಳ ಚಪ್ಪಾಳ.
ಮಗ ಡ್ರಿಂಕ್ ಮಗ ದೊಡ್ಡದೈತೆ ಸ್ವರ್ಗದ ಲಿಂಕ್ ಮಗ ಆಶೋಲಿಸುವ ಗಬ್ಬರ್ಸಿದ್ದು ನನ್ನ ಮುಂದೆ ನಿಲ್ಲು ಆಗೋಯಿ ಮುಂಜಾನೆ ಸಲ್ಸಿನ ನನ್ನ ಮುಂದೆ ಡೊಲ್ಲು ಹೀರೋ ಹೀರೋ ನನಗಿಲ್ಲಿ ರಿಯಲ್ ಹೀರೋ ಯಾರೋ ಯಾರೋ ನನ್ನ ಇಲ್ಲಿ ಕಲ್ಲರ್ ಯಾರೋ ಟಿಂಗಾರೆ ಟಿಂಗ ಸೇಂದಿ ಟಿಂಗಾಲ ಕುಡಿದು ಹೊಡಿಬೇಕು ಚಪ್ಪಳ ಚಪ್ಪಳ ಟಿಂಗಾರೆ ಟಿಂಗ ಸೇಂದಿ ಟಿಂಗಾಲ ಬೇಗ ಓಡಿಸೋಗ್ರಜಾ. ಅಗ್ರಜ 2 ಕಿಲೋಮೀಟರ್ ಇದೆ, ಬೇಗ 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 ಬೇಗ. ಇಬ್ರು ನಿಜವಾಗ್ಲೂ ಅದ್ಭುತ. ತುಂಬಾ ಒಳ್ಳೆ ಪ್ಲಾನೇ ಮಾಡಿದ್ವಿ. ಕ್ವೈಟ್ ಇಂಪ್ರೆಸ್ಡ್. ಬೇರೆಯವ್ರ ಮನೆ ಹೇಗೆ ಹಾಳು ಮಾಡಬೇಕು ಅಂತ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು ಅಲ್ವಾ ಚಂದ್ರಕಲಾ ಅವರೇ? ವೇದಾಂತ್, ಅದೇನು ಅಂದ್ರೆ ಸುಳ್ಳನ್ನ ಸತ್ಯ ಅಂತ ನಂಬಿಸೋದಕ್ಕೆ ಬರಬೇಡಿ. ನೀವು ನಮ್ಮಮ್ಮ ಅಲ್ಲ ಅಲ್ಲ ಅಂತ ನನಗೆ ಗೊತ್ತಾಗಿದೆ. ನಿಂತ್ಕೊಳ್ಳಿ. विजयी भव विजयी भव विजयी भव विजयी भव विजयी भव विजयी भव विजयध्वज श्री सिंहा
विजयी भव वीर्य शौर्य विक्रम जलधि सिंहा विश्वंभर श्रेयान्तक विषकण्टक विध्वंसक अरिकुञ्जर मदभञ्जन रणरञ्जन रासिंहा रुधिरोज्ज्वल नेत्राञ्चल क्रोधानल कीलाकुल रिपुमण्डल कृतहा आरव रञ्जित शरसिंहा मध्यं परमाण्डाण्ड समुद्भव कविचित्राञ्चित विद्युल्लेखालाञ्छन चञ्चल केसर सिंहा ನಾವೆಲ್ಲರೂ ನಿಮ್ಮ ಹತ್ರ ಮಾತಾಡೋಕೆ ಬಂದಿದ್ದೀವಿ. ನೀವು ನೋಡಿದ್ರೆ ಓಡ್ ಹೋಗೋಕೆ ನೋಡ್ತಾ ಇದ್ದೀರಾ. ಈ ಓಡ್ ಹೋಗೋ ಐಡಿಯಾನ ಸ್ವಲ್ಪ ತಲೆಯಿಂದ ತೆಗೆದುಹಾಕಿ ನನ್ನ ಮಾತು ಕೇಳಿ. ವೇದಾಂತ್ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ಅಂತ ತುಂಬಾ ಖುಷಿಯಾಗಿದ್ರಿ ಅಲ್ವಾ? ನೀವು ಅನ್ಕೊಂಡಿರೋದು ಈಡೇರ್ತು ಅಂತ ಅನ್ಕೊಂಡ್ರಿ ತಾನೆ? ಇವರೆಲ್ಲರೂ ಒಟ್ಟಿಗೆ ಬಂದಿರೋದನ್ನ ನೋಡಿದ್ರೆ ಮೋಸ್ಟ್ಲಿ ವಿಷಯ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಈಗ ಏನ್ ಮಾಡೋದು? ಇನ್ಮೇಲಿಂದ ನೀವು ನಮ್ಮ ಕೈಯಿಂದ ಎಸ್ಕೇಪ್ ಆಗಕ್ಕಾಗಲ್ಲ ಚಂದ್ರಕಲಾ ಅವರೇ. ಅನ್ಕೊಂಬಿಡಿ, ಈ ಕ್ಷಣದಿಂದ ನಿಮ್ಮ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ. ಸಾರಿ, ಈ ಕ್ಷಣದಿಂದ ಅಲ್ಲ, ನೀನು ಯಾವಾಗ ನಮ್ಮ ಅಗ್ರಜನ ಕಿಡ್ನಾಪ್ ಮಾಡಿಸ್ದೋ ಅವತ್ತಿಂದ ನಾನು ನೀವು ಇವನ್ ಕಡೆಯವರಲ್ಲ ಅಂತ ನಮ್ಗೆ ಗೊತ್ತಾಗಿಲ್ಲ ಅನ್ಕೊಂಡಿದ್ದೀರಾ? ಗೊತ್ತಾಗಿರೋದು ಸ್ವಲ್ಪ ಲೇಟ್ ಆಗಿರ್ಬೋದು, ಬಟ್ ಪರವಾಗಿಲ್ಲ. ಇದ್ರೂ ಒಂದೇ ಟೈಮ್ ಹಿಡಿದಾಕಿದ್ದೀನಿ. ನಿಮ್ಮನ್ನೇ ಕೇಳ್ತಿರೋದು, ನಿಮ್ ಜೊತೆ ಇನ್ನೂ ಯಾರ್ಯಾರಿದ್ದಾರೆ ಅಂತ ಬಾಯ್ಬಿಡಿ. ಚಂದ್ರಕಲಾ ಅವರೇ, ಫೋನ್ ರಿಂಗ್ ಆಗ್ತಿರೋದು ಕೇಳಿಸ್ತಿದೆ ಅಲ್ವಾ? ರಿಸೀವ್ ಮಾಡಿ. ಯಜಮಾನ್, ಇವರೇನೋ ನಿಮ್ಮ ಬಾಸು? ಯಾರೋ ಮಾತಾಡ್ತಿರೋದೇನೋ? ಇವ್ರಿಗೆಲ್ಲ ನೀನೇ ಬಾಸ? ಮರ್ಯಾದೆಗೆ ನಿನ್ನ ಹೆಸರು ಹೇಳು. ಇವರೆಲ್ಲ ಮುಂದೆ ಬಿಟ್ಟು ಹಿಂದೆ ನಿಂತ್ಕೊಂಡು ಆಟ ಆಡ್ತಿದ್ಯಾ? ನಿನ್ನೆ ಕೇಳ್ತಿರೋದು, ಕೋಲೆ ಬಸ್ ಒಂಥರ ಸೈಲೆಂಟ್ ಆಗಿ ನಿಂತ್ಕೊಳ್ಬೇಡ. ಯಾರೋ ನೀನು? ಹೆಂಗಸ್ರನ್ನ ಮುಂದೆ ನಿಂತು ಆಟ ಆಡಿಸ್ತೀನ? ನಾಚಿಕೆ ಆಗಲ್ವಾ? ನೀನೊಬ್ಬ ಗಂಡ್ಸ.
ತಾಕತ್ ಅನ್ನೋದಿದ್ರೆ ಮುಂದೆ ಬಂದು ನಿಂತ್ಕೊಂಡು ಆಟ ಆಡೋ. ಹಲೋ. ಏಯ್, ನೀನು ನನ್ನನ್ನು ಹಿಡಿಯೋಕ್ ಮುಂಚೆ ನಾನೇ ನಿನ್ನನ್ನು ಹಿಡಿತೀನಿ. ನೀನು ಒಂದ್ಸತಿ ತಪ್ಪಿಸ್ಕೊಂಡು ಹೋಗಿದ್ಯಾ, ಪದೇ ಪದೇ ಆಗಲ್ಲ. ನಿಮ್ಮಪ್ಪ ಸೂರ್ಯನಾರಾಯಣ ನಮ್ಮಪ್ಪ ಅಮ್ಮನ್ನ ಜೈಲ್ಗೆ ಹಾಕ್ಸಿದ್ದಾನೆ. ಸ್ವಲ್ಪ ದಿವಸದಲ್ಲಿ ಅವ್ರ ಜೈಲಿಂದ ರಿಲೀಸ್ ಆಗಿ ಆಚೆ ಬರ್ತಾರೆ. ಅವ್ರು ಬಂದ ಮೇಲೆ ನಾನೇನು, ನನ್ನ ಪವರ್ ಏನು ಅಂತ ತೋರಿಸ್ಬಿಡ್ತೀನಿ ನಿನಗೆ. ಹಲೋ. ಇವ್ರ ಬಾಸ್ಗೆ ತುಂಬಾ ಧೈರ್ಯ ಅನ್ಸುತ್ತೆ, ಫೋನಲ್ಲಿ ಹೆದರ್ಕೊಳ್ತಾ ಅದನ್ನು ಮಾತಾಡೋದಕ್ಕೆ. ಪರವಾಗಿಲ್ಲ, ನೀವು ಹೇಳಿ ಸಿಕ್ಕಿದ್ದೀರ ಅಂದ್ಮೇಲೆ ನಿಮ್ಮ ಬಾಸ್ ಸಿಗಲ್ಲ. ಎಲ್ಲಿ ಹೋಗ್ತಾನೆ? ಅಗ್ರಜ, ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನು ಫೋನ್ ಮಾಡಿದ್ನಲ್ಲ, ಅವನು ಅಷ್ಟೇ, ಅವನು ಸುಮ್ಮನೆ ಬಿಡಬಾರ್ದು. ಯಾರೋ ಬೇಕು ಅಂತಾನೆ ಪವರ್ ಆಫ್ ಮಾಡಿದ್ರು. ಪ್ಲೀಸ್ ಹೇಳಿ. ನೋಡಿ, ನೀವೀಗ ಸುಮ್ಮನೆ ನಿಂತಿದ್ರೆ ಆಗಲ್ಲ, ಉತ್ತರ ಕೊಡಿ. ಇಷ್ಟೊಂದು ಕ್ವಶನ್ಸ್ಗೆ ಮೌನನೇ ಉತ್ತರ ಅಲ್ಲ. ಇಂಡಿಯಾ, ನಿಮ್ ಕಣ್ಣೀರ್ ನೋಡಿ ನಾವು ಇಲ್ಲೇ ಕರ್ಗೋಗ್ಬಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡ್ತೀವಿ ಅಂತ ಅನ್ಕೊಳ್ಬೇಡಿ. ಇವತ್ತು ಏನೇ ಆದ್ರೂ ನೀವು ಹೇಳಲೇಬೇಕು. ಹೇಳಕ್ ನಾವು ರೆಡಿ. ಹೇಳಿ. ನಿನ್ನೆ ಕೇಳ್ತಿರೋದು ಮಾತ್ರ ಇಂಡಿಯಾ, ಹೇಳ್ತೀರಾ ಇಲ್ವಾ? ಸ್ಟಾಪ್ ಇಟ್ ವಿಕ್ರಾಂತ್. ಅಮ್ಮ ಎಲ್ಲ ಗೊತ್ತಿತ್ತು ಸುಮ್ಮನೆ ಇದ್ದಾರೆ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಅರ್ಥ ಇರುತ್ತೆ, ರೀಸನ್ ಇರುತ್ತೆ. ನೀನು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬಾಯಿಗೆ ಬಂದಾಗ ಮಾತಾಡಿ ಅವ್ರಿಗೆ ಹರ್ಟ್ ಮಾಡ್ಬೇಡ. ಅಗ್ರಜ, ನಿಂಗಿದೆಲ್ಲ ಗೊತ್ತಾಗಲ್ಲ. ವಿಕ್ರಾಂತ್, ಸ್ಟಾಪ್ ಇಟ್ ಅಂದೆ. ನಿಮ್ಮೆಲ್ರಿಗೂ ಯಾವತ್ತೂ ತಾಯಿ ಇಲ್ದೇ ಇರೋ ಕೊರತೆ ಕಾಡಬಾರ್ದು ಅಂತ
ಎಷ್ಟು ಕೇರ್ ಮಾಡಿದ್ದೀನಿ. ನಿಮ್ಮಮ್ಮ ಸತ್ತೋಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಈ ವಿಷಯ ಗೊತ್ತಿದ್ದಿತ್ತು ನನಗೆ, ವೇದಾಂತ್ಗೆ ಮಾತ್ರ. ಅದ್ ಹೇಗೋ ವಿಕ್ರಾಂತ್ಗೆ ಸತ್ಯ ಗೊತ್ತಾಗೋಯ್ತು, ನಾನು ಸ್ವಂತ ಅಮ್ಮ ಅಲ್ಲ ಅಂತ. ಆಗಿಂದಲೂ ಅವನು ತನ್ನ ನಿಜವಾದ ಅಮ್ಮನ, ಹೆತ್ತ ಅಮ್ಮನ ಹುಡುಕ್ಬೇಕು, ಅವಳನ್ನ ಈ ಮನೆಗೆ ಕರ್ಕೊಂಡು ಬರ್ಬೇಕು ಅಂತ ಆಸೆ ಪಟ್ಟ. ಪ್ರಯತ್ನನೂ ಮಾಡೋದಕ್ಕೆ ಶುರು ಮಾಡ್ದ. ಆಮೇಲೆ ಧ್ರುವ, ಆದ್ಯಂಗೂ ಹಾಗೆ ಅನ್ನಿಸ್ತು. ನಾನು ಎಷ್ಟೋ ಪ್ರಯತ್ನ ಪಟ್ಟೆ ನಿಮ್ಮನ್ನ ಡೈವರ್ಟ್ ಮಾಡೋದಕ್ಕೆ, ಆದರೆ ಪ್ರಯೋಜನ ಆಗ್ಲಿಲ್ಲ. ಮತ್ತೆ ನೀವೆಲ್ಲರೂ ನಿಮ್ಮಮ್ಮನ್ನ ಹುಡುಕೋದಕ್ಕೆ ಶುರು ಮಾಡಿದ್ರಿ. ಊರಲ್ಲಿ ಯಾರೋ ನಿಮ್ ತಾಯಿನ ನೋಡಿದಾನೆ, ನಿಮ್ ತಾಯಿ ಚಿತ್ರ ಬಿಡಿಸ್ತಾನೆ ಅಂತ ಕರ್ಕೊಂಬಂದ್ರಿ. ಅವನ್ ಚಿತ್ರ ಬಿಡಿಸ್ದ. ಅದರಿಂದ ನಿಮ್ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಅಮ್ಮನ್ನ ಹುಡುಕ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರಿ. ವೇದಾಂತ್ ಮೇಲೆ ಪ್ರೆಷರ್ ಹಾಕಿದ್ರಿ. ಪಾಪ ವೇದಾಂತ್ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ದ, ಅಮ್ಮ ಬದುಕಿಲ್ಲ ಅಂತ. ಆದ್ರೆ ನೀವೇ ಅವನನ್ನ ಕನ್ವಿನ್ಸ್ ಮಾಡ್ಬಿಟ್ರಿ. ಇಷ್ಟೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಕ್ಕ ಸತ್ ಮೇಲೆ ತಾಯಿ ಇಲ್ದೇ ಇರೋ ಕೊರತೆ ನಿಮ್ ಯಾರಿಗೂ ಕಾಡದೆ ಇರೋ ತರ ನಿಮ್ಮನ್ನ ಬೆಳೆಸೋ ಜವಾಬ್ದಾರಿ ನಂದಾಗಿತ್ತು. ಹಾಗೆ ಮಾಡಿದೆ. ವೈಜಯಂತಿ ಅಮ್ಮನೂ ಇದ್ದಾರೆ. ಅವರು ನಮ್ಮನ್ನ ಸ್ವಂತ ಮಕ್ಕಳಿಂದ ಹೆಚ್ಚಾಗಿ ಕೇರ್ ಮಾಡ್ತಾರೆ, ಪ್ರೀತಿಸ್ತಾರೆ. ಇನ್ಮೇಲೆ ಅವರೇ ನಮ್ಗೆ ಅಪ್ಪ ಅಮ್ಮ ಇಲ್ಲ. ಮುಗ್ದೋಗಿರೋ ವಿಚಾರದ ಬಗ್ಗೆ ಯಾರು ಮಾತಾಡೋದಕ್ಕೆ ಹೋಗ್ಬೇಡಿ. ಇಲ್ಲದೇ ಇರೋ ಅಪ್ಪ ಅಮ್ಮನ ಮತ್ತೆ ಹುಡುಕ್ತೀನಿ ಅನ್ನೋ ಮಾತುಗಳಿನ ಮುಂದೆ ಈ ಮನೇಲಿ ಕೇಳಿ ಬರ್ಕೊಡ್ದು. ಇದನ್ನು ಮೀರಿ ನಾವು ಅನ್ಕೊಂಡಾಗೆ ಮಾಡ್ತೀವಿ ಅಂತ ನೀವು ಅಂದ್ಕೊಂಡ್ರೆ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರಿ. ಇನ್ನು ಮುಂದೆ ಈ ಮನೇಲಿ ಯಾರಾದ್ರೂ ಅಮ್ಮನ ಕ್ವೆಶ್ಚನ್ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಹಾಗಾದ್ರೆ ನೀನೇ ವೇದಾಂತ್, ವಿಕ್ರಾಂತ್, ಆದ್ಯ ತಾಯಿ ಅನ್ನೋ ಸತ್ಯ ನಿನ್ನ ಜೊತೆನೆ ಮಣ್ಣಲ್ಲಿ ಮಣ್ಣಾಗತ್ತೆ ಅಂತಾಯ್ತು. ಗುಡ್. ನನ್ನ ಕಂಡ್ರೆ ಅಷ್ಟು ಭಯ ಇದೆಯಲ್ಲ,
ಅಷ್ಟು ಸಾಕು. ನಾನೇ ನಿಮ್ಮ ಹೆತ್ತ ತಾಯಿ ಅಲ್ಲ ಅಂತ ಹೇಳಿದ ಮಾತ್ರಕ್ಕೆ ಸತ್ಯ ಸತ್ತು ಸಮಾಧಿ ಆಗಲ್ಲ ಸುಹಾಸಿನಿ. ಏಯ್ ವೈದೇಹಿ, ವಿಜಯೀ ಭವ ವಿಜಯ ಧ್ವಜ ಶ್ರೀ ಸಿಂಹ. ಸುಹಾಸಿನಿ, ಸತ್ಯ ಸುಳ್ಳಿನಷ್ಟು ಅಲ್ಪಾಯುಷಿ ಅಲ್ಲ. ಸತ್ಯಕ್ಕೆ ಸಾವಿಲ್ಲ ಅಂತಾರೆ. ಒಂದಲ್ಲ ಒಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ. ನಾನು ನನ್ನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೆ ಸತ್ಯ ಆಗಿದ್ರೆ, ಸತ್ಯಕ್ಕೆ ಸಾವಿಲ್ಲ ಅನ್ನೋದೇ ಆಗಿದ್ರೆ ನನ್ನ ಮಕ್ಕಳೇ ನನ್ನನ್ನು ಹುಡ್ಕೊಂಡು ಬರ್ತಾರೆ. ನೋಡ್ತಾ ಇರೋ ಸುಹಾಸಿನಿ. ಅದನ್ನು ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ತಡೆದ್ರೂ ಸುಟ್ಟು ಬೂದಿ ಆಗ್ತಾರೆ.